Hey everyone, welcome back to our channel ES Standards. In this lecture, I am going to discuss about the control systems of important questions, or it's fixed questions ಅಂತ ಹೇಳ್ತೀನಿ. ಸೊ ವೈ ಬಿಕಾಸ್ ಇದರಲ್ಲಿರೋ ಕ್ವಶನ್ಸ್ ಬಿಟ್ಟು ಇನ್ಯಾವ ಕ್ವಶನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ ಎಕ್ಸಾಮಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಏನಂದರೆ ಏನು ಕ್ವಶನ್ಸ್ ಕೊಡ್ತೀನಲ್ಲ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಕೂಡ ನಾವು ಗೂಗಲ್ ಡ್ರೈವಲ್ಲಿ ಕೂಡ ನಾವು ಅಪ್ಲೋಡ್ ಮಾಡಿದ್ದೀನಿ ನ್ಯೂಮರಿಕಲ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಕೂಡ. ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಹೋಗ್ಬೋದು ಫಾರ್ ₹99, ಜಸ್ಟ್ ₹99. ಸೊ ಇಫ್ ಬೇಡ ಅಂತ ಕೂಡ ನಾನು ನೋಡಿಸ್ತೀನಿ. ಐ ಥಿಂಕ್ ಫಾರ್ ದಿಸ್ ಸಬ್ಜೆಕ್ಟ್ ಇಸ್ ನಾಟ್ ರಿಕ್ವೈರ್ಡ್ ಆಯಿತಾ. ನಾನು ಬೇಕಾಗಿರೋ ನಾನು ನೋಡಿಸ್ತೀನಿ. ನನಗೆ ನೀವು ನೋಡ್ಕೋಬೋದು ವೀಡಿಯೋನ ಸ್ಟಾಪ್ ಮಾಡ್ಕೊಂಡಿದ್ದೆ. ಮಾಡ್ಯೂಲ್ 1 ನಾನು ಕೊಡೋ ಕ್ವಶನ್ಸ್ನ ಥಿಯರಿ ಕ್ವಶನ್ಸ್ನ ನೀವು ಬರೆದ್ರೆ ಕೂಡ ಆರಾಮಾಗಿ ನಿಮಗೆ 50 ಮಾರ್ಕ್ಸ್ ಆರಾಮಾಗಿ ನೀವು ತೊಗೋಬೋದು ಎಕ್ಸಾಮಲ್ಲಿ. 50+ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು ಥಿಯರಿ ಮಾರ್ಕ್ಸ್ಗೆ. ಇನ್ನು ರಿಮೈನಿಂಗ್ ಒಂದಲ್ಲಿ 60 ಮಾರ್ಕ್ಸ್ ಫಾರ್ ನ್ಯೂಮರಿಕಲ್ಸ್ ಇದೆ, ಮೀನ್ಸ್ ನ್ಯೂಮರಿಕಲ್ಸ್ ಪಾರ್ಟ್ಗೆ. ಬಟ್ ಇಟ್ಸ್ ಓಕೆ, ಪೇಪರ್ 50 ಮಾರ್ಕ್ಸ್ಗೆ ಅನ್ಕೋಣ. Okay, define the control system, explain the open loop closed control system, help the need diagram, block diagram. Okay, very important ಆಗುತ್ತೆ. And ಇದು the transfer function, armature control, DC motors, what are the components of closed loop, very important ಆಗುತ್ತೆ. Block diagram of DC motors. In this 4 of the question, one of the question is going to come in exams ಆಯಿತಾ. ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿದೆ. ಇದರಲ್ಲಿ ನಿಮಗೆ 7 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ 7 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ, ಅಥವಾ ಇಲ್ಲಾಂದರೆ 10 ಮಾರ್ಕ್ಸ್ ಸೀರೀಸ್ ಆಯಿತಾ. ಸೊ ಅದಾಯಿತು. ನೆಕ್ಸ್ಟ್ ಪಾರ್ಟ್ 2, ಇದು ಸೆಕೆಂಡ್ ಕ್ವಶನಲ್ಲಿ ಏನಂದರೆ ನ್ಯೂಮರಿಕಲ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ. ನ್ಯೂಮರಿಕಲ್ ಇರಬಾರ್ದು ಪಾರ್ಟಲ್ಲಿ, ನ್ಯೂಮರಿಕಲ್ ಪ್ರಾಬ್ಲಮ್ ಆಯಿತಾ. ಪ್ರಾಬ್ಲಮ್ಗೆ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ. ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ, ನಾನು ಮಾಡೆಲ್ ಕ್ವಶನ್ ಪೇಪರ್ಸು, ಪ್ರತಿ ಕ್ವಶನ್ ಪೇಪರ್ಸ್ ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸ್ಕ್ರೋಲ್ ಮಾಡ್ತೀನಿ, ಹೋಗ್ತೀನಿ, ಲಾಸ್ಟಲ್ಲಿ ನೋಡ್ಕೊಂಡು ಪಾಸ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರಿಪ್ಷನ್ ಈ ಸಬ್ಜೆಕ್ಟ್ಗೆ ಬೇಡ ಅಂತ ನಾನೇ ಹೇಳ್ತೀನಿ. ಫಾರ್ ಈ ಸಬ್ಜೆಕ್ಟ್ ಇದೆ. ಮಾಡೆಲ್ 2 ನೋಡಿದ್ರೆ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್: ಸೋರ್ಸ್ ನೋಡ್, ಸಿಂಕ್ ನೋಡ್, ಫಾರ್ವರ್ಡ್ ಪಾತ್, ಕೇರ್ನ್, ಲೂಪ್, ಸೆಲ್ಫ್ ಲೂಪ್, ಇದೆಲ್ಲ ಇಂಪಾರ್ಟೆಂಟು. ರೂಲ್ಸ್ ಆಫ್ ರೆಡ್ಯೂಸಿಂಗ್ ಮತ್ತು ಮ್ಯಾಸನ್ಸ್ ಗೇನ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಈ 3 ಕ್ವಶನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ 7 ಮಾರ್ಕ್ಸ್ ಯು ಕ್ಯಾನ್ ಗೆಟ್ ಈಸಿಲಿ. ಇದರ ಈ ಮಾಡೆಲ್ 2 ಅಲ್ಲಿ ಕೂಡ ಅಷ್ಟೇ. ಮತ್ತು ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ಗೆ ಓದ್ಕೊಳ್ಳಿ ನೀವೆಲ್ಲರೂ ಆಯಿತಾ. ನೆಕ್ಸ್ಟ್ ನೋಡೋದಾದರೆ ಮಾಡೆಲ್ 3 ನೋಡೋದಾದರೆ ಬರೀ 3 ಕ್ವಶನ್ಸ್ ಅಷ್ಟೇ ಕೊಟ್ಟಿದ್ದೀನಿ. ಈ ಬರೀ 3 ಕ್ವಶನ್ಸ್ ಕೊಟ್ಟರೆ ಕೂಡ ಆರಾಮಾಗಿ ನೀವು 7 ಮಾರ್ಕ್ಸ್ ತೊಗೊತೀರ. ಅಥವಾ ನಿಮಗೆ ಇದು ಡಿರೈವೇಷನ್ಸ್ ಇರೋದ್ರಿಂದ ನಿಮಗೆ 10 ಮಾರ್ಕ್ಸ್ ಇರೋ ಚಾನ್ಸ್ ತುಂಬ ಸಿಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಡಿರೈವೇಷನ್. ಇದು ಪೀಕ್ ಟೈಮು, ಅಂಡರ್ಸ್ಟ್ಯಾಂಡ್, ಸೆಕೆಂಡ್ ಆರ್ಡರ್ ಸ್ಟೆಪ್ ಆಫ್ ಇನ್ಪುಟ್ಸ್ ಆಯಿತಾ. ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 3 ಆಫ್ ದ ಕ್ವಶನ್ ಒಂದು ಕ್ವಶನ್ ಬರೋ ಚಾನ್ಸ್ ತುಂಬ ಎಕ್ಸಾಮ್ ತುಂಬ ಇದೆ. ಮತ್ತು ಇಲ್ಲಿ ನಾನು ಬರ್ದಿಲ್ಲ, ಬಟ್ ಇಟ್ಸ್ ಓಕೆ. ಸೆಕೆಂಡ್ ಅಂತ ಇದು ಪ್ರಾಬ್ಲಮ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಆಯಿತಾ. 50%, 60% ಪ್ರಾಬ್ಲಮ್ಗೆ ಕ್ವಶನ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ. ಮಾಡೆಲ್ 4 ನೋಡಿದ್ರೆ ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಆಫ್ ಸೆಕೆಂಡ್ ಆರ್ಡರ್ ರೆಸೊನೆಂಟ್ ಮತ್ತು ರೆಸೊನೆಂಟ್ ಫ್ರೀಕ್ವೆನ್ಸಿ ಆಯಿತಾ. ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಅಷ್ಟೇ. ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಎಕ್ಸಾಮ್ ಬರೋ ಚಾನ್ಸ್ ತುಂಬ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಫಾರ್ 7 ಮಾರ್ಕ್ಸ್ ಬಂದೇ ಬರುತ್ತೆ. ನ್ಯೂಮರಿಕಲ್ಸ್ ವೆರಿ ಇಂಪಾರ್ಟೆಂಟ್. ನಾನು ಏನು ನ್ಯೂಮರಿಕಲ್ಸ್ ಇವಾಗ ನೋಡ್ತೀನಿ ಲಾಸ್ಟಲ್ಲಿ, ಆ ನ್ಯೂಮರಿಕಲ್ಸ್ ನೀವು ಪ್ರತಿಯೊಬ್ಬರು ಓದ್ಕೋಬೇಕಾಗುತ್ತೆ. ಮಾಡೆಲ್ 5 ಅವರ ಕಂಟ್ರೋಲ್ಸ್, ಎಕ್ಸ್ಪ್ಲೇನ್ ದ ಎಫರ್ಟ್ ಆಫ್ PD, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಯಿತು. ಎಕ್ಸ್ಪ್ಲೇನ್ ದ ಎಫರ್ಟ್ಸ್ ಆಫ್ ಲ್ಯಾಗ್ ಆ್ಯಂಡ್ ಲೀಡ್, ಇದು ವೆರಿ ನಾಟ್ ಇಂಪಾರ್ಟೆಂಟ್ ಓದೋಕ್ಕಾಗಬೇಡಿ. PD ಕಂಟ್ರೋಲ್ ಸ್ಟೆಪ್ ಬೈ ಸ್ಟೆಪ್ ಡಿಸೈನು ಆಯಿತಾ. ಪ್ರೊಸೀಜರ್ ಆಫ್ ಲೀಡ್, ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಕ್ವಶನ್ಸಲ್ಲಿ ಕೂಡ ಒನ್ ಆಫ್ ದ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಫಾರ್ 7 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಆಯಿತಾ. ಪ್ರತಿಯೊಂದು 10 ಮಾರ್ಕ್ಸ್. ಸೊ ಮಾಡಿ ಇದರ ಬಂದುಬಿಟ್ಟು ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ನೀವು ಎಕ್ಸಾಮ್ಗೆ ಓದ್ಕೋಬೋದು. ಸೊ ಇದಾಗಿತ್ತು ಎಕ್ಸಾಮ್ಗೆ. ಮತ್ತು ಇನ್ನೊಬ್ಬರು ಇವತ್ತು ಡೇಟ್ ಅಂದ್ಕೊಳ್ಳಿ 30 ಇದೆ. 31 ಗೆ ಎಕ್ಸಾಮು. ಸೊ ಇವತ್ತು ಕಂಪ್ಲೀಟಾಗಿ ತೆರಿ ಓದೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಐ ಥಿಂಕ್ ನ್ಯೂಮರಿಕಲ್ ಇಸ್ ಬೆಟರ್ ಟು ರೀಡ್ ಟುಡೇ ಆಯಿತಾ. ಹಂಗೆ ಓದೋಕ್ಕೆ ಹೋಗ್ಬೇಡಿ. ಇಲ್ಲಾಂದರೆ ನಿಮಗೆ ಒಂದು ಮಾಡೆಲ್ 3, 4, 5 ಓದೋಕ್ಕೆ ಟ್ರೈ ಮಾಡಿ. ಏನಿಲ್ಲ, ಈ ಕ್ವಶನ್ ಪೇಪರ್ಸ್ ನಿಮಗೆ ಪ್ರತಿ ಕಡೆಯೂ ಸಿಗುತ್ತೆ ಅಂದ್ಕೊತಿದ್ದೀನಿ. ಸೊ ಸಾರಿ, ಈ ನ್ಯೂಮರಿಕಲ್ಸ್ ಅಂತ ಮಿಸ್ ಮ್ಯಾಚ್ ಆ ಕಡೆ ಈ ಕಡೆ ಬರ್ದಿದ್ದೀನಿ. ಸೊ ನೋಡ್ಕೋಬೋದು. ಈ ನ್ಯೂಮರಿಕಲ್ಸ್ ಏನಿದೆಯಲ್ಲ, ಈ ನ್ಯೂಮರಿಕಲ್ಸ್ ನೀವು ಪ್ರತಿಯೊಬ್ಬರು ಅಲ್ಲಿ ನೋಡ್ಕೋಬೋದು. ಸ್ಕ್ರೋಲ್ ಮಾಡ್ತಾಯಿದ್ದೀನಿ, ನೀವು ನೋಡಿಕೊಂಡು ಪಾಸ್ ಮಾಡಿಕೊಂಡು ಇದನ್ನು ನ್ಯೂಮರಿಕಲ್ಸ್ನ ರೆಫರ್ ಮಾಡ್ಕೋಬೋದು. ನಿಮ್ಗೆ ಬೇಕು ಅಂದರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ವಿಡಿಯೋ. ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾರು ಇದ್ರೂ ನೋಡಿದವ್ರಿಗೆ. ತುಂಬ ನಿಮ್ಮ ನೆಕ್ಸ್ಟ್ ವೀಡಿಯೋಸು ಅಪ್ಲೋಡ್ ಬೇಕು ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.